24 ಕನ್ನಡ ಚಾನೆಲ್ಗೆ ಸ್ವಾಗತ. ಮಣಿಪ್ರ ಚರಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಲಬುರಗಿ ನಗರದ ಮಕ್ತಂಪುರ್ ಗದ್ದಿಗೆ ಮಠದ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ. ನಮಸ್ಕಾರ, ನಾನು ಶರಣಬಸವಪ್ಪ ಗದ್ದಿಗೆ ಮಠದ ಭಕ್ತ. ತಮ್ಮೆಲ್ಲ ತಿಳಿಪಡಿಸೋದೇನೆಂದರೆ 2026 ಜಾತ್ರಾ ಮಹೋತ್ಸವ ಗದ್ದಿಗೆ ಮಠದ ಒಂದು ಮಠದಲ್ಲಿ ಭವ್ಯವಾಗಿ ಮತ್ತು ಬಹಳ ಒಂದು ಅರ್ಥಪೂರ್ಣವಾಗಿ ಸುಮಾರು ವರ್ಷದಿಂದ ಮಾಡ್ತಾ ಬಂದೇವೆ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ನಾವು ನಿನ್ನೆಯ ದಿವಸದಿಂದ ಷಡಸ್ಥಲ ಧ್ವಜಾರೋಹಣದ ಮೂಲಕ ಈ ಒಂದು ಕಾರ್ಯಕ್ರಮ ಪುರಾಣ ಒಂದು ಪುಣ್ಯ ಕಥೆಗಳಿಂದ ಶುರುವಾಗಿದೆ. ನಿನ್ನೆಯಿಂದ ಸುಮಾರು 15 ದಿವಸ ಈ ಒಂದು ಕಾರ್ಯಕ್ರಮ ನಡೀತವೆ. ನಮ್ಮ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಎಲ್ಲ ಮಹಾಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಅದರಲ್ಲಿ ಒಳ್ಳೆಯ ಒಂದು ಉದ್ಯಮಿದಾರರಾಗಿರ್ಬೋದು, ಇವತ್ತಿನ ದಿವಸ ಮಠದ ಭಕ್ತರಾಗಿರ್ಬೋದು, ಈ ಒಂದು ಕಾರ್ಯಕ್ರಮಗಳಿಗೆ ನಡೆಸಲಿಕ್ಕೆ ಎಲ್ಲರೂ ಸಹಾಯ ಮಾಡ್ತಾ ಇರ್ತಾರೆ. ಕೊನೆಯ 3-4 ದಿವಸ ವಿಶೇಷ ಕಾರ್ಯಕ್ರಮಗಳಿರ್ತವೆ. ಅದರಲ್ಲಿ ಮುಖ್ಯವಾಗಿ 29ನೇ ತಾರೀಕಿನ ದಿವಸ ನಾವು ಕಲಬುರಗಿಯಲ್ಲಿ ಒಂದು ಭವ್ಯವಾದಂಥ ಗೋ ಶಾಲೆಯನ್ನು ಶುರು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿಜಾಪುರ್ನ ಶಾಸಕರಂಥ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಗೋಶಾಲೆಯನ್ನು ಉದ್ಘಾಟಿಸ್ತಾ ಇದ್ದಾರೆ. ಅವತ್ತಿನ ದಿವಸನೇ ನಾವು ನಮ್ಮ ಮಠದ ಭಕ್ತರಾದಂಥ ಹಾಗೂ ಕಲಬುರಗಿ ಶರಣಬಸವ ಸಂಸ್ಥಾನದ ಒಂದು ಅಧ್ಯಕ್ಷರಾದಂಥ ದಾಕ್ಷಾಯಣಿ ಅವ್ವಾಜಿಯವರಿಗೆ ನಮ್ಮ ಗದ್ದಿಗೆ ಮಠದ ಯಾವತ್ತು 3 ವರ್ಷದಿಂದ ನಾವು ಒಂದು ಸಮಾಜ ಸಂಜೀವನಿ ಅಂತ ಪ್ರಶಸ್ತಿ ಕೊಡ್ತಾ ಇರ್ತೀವಿ. ಈ ವರ್ಷ ಅಂದರೆ ನಮ್ಮ ದಾಕ್ಷಾಯಣಿ ತಾಯಿಯವರಿಗೆ ಈ ಒಂದು ಸಮಾಜ ಸಂಜೀವನಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿಯ ಮಾಜಿ KKRB ಅಧ್ಯಕ್ಷರು ಹಾಗೂ ಶಾಸಕರು ಆದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗಿರ್ಬೋದು, ಮತ್ತು ಚಂದ್ರಕಾಂತ್ ಪಾಟೀಲ್ ನಮ್ಮ BJP ಮುಖಂಡರು ಕಲಬುರಗಿ ಅವರು ಕೂಡ, ಮತ್ತು ಸುಮಾರು ಎಲ್ಲ ಒಂದು ರಾಜಕೀಯ ನಾಯಕರು, ವ್ಯಾಪಾರಸ್ಥರು, ಉದ್ಯಮಿದಾರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ 30ನೇ ತಾರೀಕಿನ ದಿವಸ ಯುವ ಜನೋತ್ಸವ ಮತ್ತು ಬಸವ ಬುತ್ತಿ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಸುಮಾರು ಎಲ್ಲ ಭಕ್ತರು ಕಲಬುರಗಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಬುತ್ತಿಗಳು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬರ್ತವೆ. ಅದರಲ್ಲಿ ಅವರಿಗೆ ಬೇಕಾದಂಥ ಹೋಳಿಗೆ ಆಗಿರ್ಬೋದು, ಇವತ್ತಿನ ದಿವಸ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬಸವ ಬುತ್ತಿ ಅಂತೇಳಿ ಎಲ್ಲರೂ ಬಸವಣ್ಣ ಟೆಂಪಲ್ನಿಂದ ಶುರು ಮಾಡಿ ನಮ್ಮ ಗದ್ದಿಗೆ ಮಠದವರೆಗೆ ತಲೆ ಮೇಲೆ ಬುತ್ತಿ ಇಟ್ಕೊಂಡು ಕೇಸಿಂದ ಬಂದು ಎಲ್ಲರೂ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹೆಣ್ಮಕ್ಳು ನಡೆಸ್ಕೊಡ್ತಾರೆ. ಅದಲ್ಲದೆ ನಮಗೆ 31ನೇ ತಾರೀಕಿನ ದಿವಸ ನಮ್ಮ ಈ ಒಂದು ಗೋಶಾಲೆ ಮತ್ತು 3 ದಿವಸ ಇರುತ್ತೆ ಇದ್ರದ್ದು ಉದ್ಘಾಟನೆ. ವಿವಿಧ ಕ್ಷೇತ್ರದ ಸ್ವಾಮೀಜಿಯವರು ಬರ್ತಾ ಇರೋ ಕಾರಣ ನಾವು 3 ದಿವಸ ಕೂಡ ಈ ಒಂದು ಗೋಶಾಲೆ ಉದ್ಘಾಟನೆ ಇರುತ್ತೆ. ಅವತ್ತಿನ ದಿವಸ ನಮ್ಮ ನಗರದ ದಕ್ಷಿಣ ಮತಕ್ಷೇತ್ರ ಶಾಸಕರಾದಂಥ ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಇರ್ತಾರೆ, ಮತ್ತು ಮುಲ್ಗಿಯವರು ಇರ್ತಾರೆ. ಸಾಕಷ್ಟು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು MLC ಹಾಗೂ ನಮ್ಮ ಸಮಾಜದ ಮುಖಂಡರು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇರ್ತೀವಿ. ಅದರ ನಂತರ ಅವತ್ತಿನ ದಿವಸ ಪುರಾಣಕ್ಕೆ ಮಹಾಮಂಗಲ ಇರುತ್ತೆ. 1ನೇ ತಾರೀಕಿನ ದಿವಸ 1ನೇ ತಾರೀಕಿನ ದಿವಸ ಏನದಲ್ಲ, ನಮ್ಮ ಗದ್ದಿಗೆ ಮಠದ ರಥೋತ್ಸವ ಬೆಳಗ್ಗೆ ನಾವು ಇಲ್ಲಿ ನೀವು ನೋಡ್ತೀರಿ, ಋಷಿಕೇಶ ಕಾಶಿನಲ್ಲಿ ಯಾವ ರೀತಿ ಗಂಗಾ ಆರತಿ ಮಾಡ್ತಾರೆ, ಅದೇ ಒಂದು ರೀತಿಯಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ಕಲಬುರಗಿ ನಮ್ಮ ಬೆಳಗ್ಗೆ ಗದ್ದಿಗೆ ಮಠದ ಆವರಣದಲ್ಲಿ ಗಂಗಾ ಆರತಿ ರೀತಿಯಲ್ಲಿ ಬೆಳಗ್ಗೆ ನಮ್ಮ ರಥೋತ್ಸವಕ್ಕೆ ಸಾಯಂಕಾಲ 6 ಗಂಟೆಗೆ ಈ ಗಂಗಾ ಆರತಿ ಸ್ಟೈಲ್ನಲ್ಲಿ ಇದು ಕಾರ್ಯಕ್ರಮ, ಮತ್ತು ಅದರ ನಂತರ ರಥೋತ್ಸವ ನಡೆಯುತ್ತೆ. ಇದರಲ್ಲಿ ಸುಮಾರು ಸಾವಿರಾರು ಜನರು ಭಕ್ತರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇರ್ತಾರೆ. ಈ ವರ್ಷ ಕೂಡ ತಾವೆಲ್ಲರೂ ಬರಬೇಕಂತ ಗದ್ದಿಗೆ ಮಠದ ನಾನು ಭಕ್ತನಾಗಿ ಹಾಗೂ ಎಲ್ಲ ಸ್ವಾಮೀಜಿ ಅವರ ಪರವಾಗಿ ತಮ್ಮೆಲ್ಲರಿಗೂ ಈ 15 ದಿವಸ ನಡೆಯುವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತೇನೆ. ನಮಸ್ಕಾರ.